ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ 333 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಸೊ 333 rupees ನೀವು ಪೇ ಮಾಡೋದ್ರಿಂದ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾರಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದು ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ 333 rupees ನೀವು ಪೇ ಮಾಡಬಹುದು. ಅಂಡ್ ಈ ಒಂದು 333 rupees ನೀವು ಪೇ ಮಾಡಿದ್ರೆ ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಮತ್ತೆ ಯಾರೆಲ್ಲ ನಂಗೆ ಕಾಲ್ ಮಾಡ್ತಿರಲ್ಲ ಖಂಡಿತ ವಾಟ್ಸ್ಆಪ್ ಮಾಡಿ. ಯಾಕೆಂತಾನೆ ನೋಡಿ ನಾನ್ ಸ್ಟಾಪ್ ಮೆಸೇಜಸ್ ಬರುತ್ತೆ, ನಾನ್ ಸ್ಟಾಪ್ ಕಾಲ್ಸ್ ಬರುತ್ತೆ. ಒಬ್ರು ಕಾಲ್ ಅಲ್ಲಿ ಇದ್ದಾಗ ಇನ್ನೊಬ್ರು ವಿಡಿಯೋ ಕಾಲ್ ಮಾಡಿರ್ತಾರೆ, ಆಡಿಯೋ ಕಾಲ್ ಮಾಡಿರ್ತಾರೆ, ಅಂಡ್ ವಾಟ್ಸ್ಆಪ್ ಕಾಲ್ ಮಾಡಿರ್ತಾರೆ, ಅಂಡ್ ನನ್ನ ಪ್ರೊಫೆಷನಲ್ ಕಾಲ್ಸ್ ಅದೇ ನಂಬರ್ಗೆ ಬರುತ್ತೆ. ಸೊ ಹಾಗಾಗಿ ನಂಗೆ ಎರಡೂ ಮಿಕ್ಸಪ್ ಆಗುತ್ತೆ. ಸೊ ನೀವೇನ್ ಮಾಡಿ ಅಂತ ಅಂದ್ರೆ ನೀವು ಕಾಲ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ. ಅಂಡ್ ಪೇ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನನ್ನ ಕೇಳಿ ಯಾವ ನಂಬರ್ಗೆ ಪೇ ಮಾಡಬೇಕು, ಯಾವ ಅಕೌಂಟ್ಗೆ ಪೇ ಮಾಡಬೇಕು ಅಂತ. ಸುಮಾರು ಜನ ಕೇಳ್ದೆ ಪೇಮೆಂಟ್ ಮಾಡ್ಬಿಡ್ತೀರಾ. ನಂಗೆ ಅರ್ಥ ಆಗುತ್ತೆ ನೀವು ತುಂಬಾ ಕ್ವಶನ್ಸ್ ಕೇಳಬೇಕು ಅಂತ ನಿಮ್ಗೆ ಆಸೆ ಇರುತ್ತೆ. ಅದೇ ರೀತಿ ನಾನು ಒಂದ್ ಸ್ವಲ್ಪ ಕೇಳಿ ಯಾವ ಅಕೌಂಟ್ಗೆ ಪೇ ಮಾಡ್ಬೇಕಂತ ಆ ಅಕೌಂಟ್ ನಂಬರ್ ನಾನು ಕೊಟ್ಟಿದ ತಕ್ಷಣ ನೀವು ಪೇ ಮಾಡಿ. ಸೊ ಬೇಡ ಅಂತ ನಾನು ಹೇಳಲ್ಲ. ನಾನು ಎಲ್ಲೋ ಇರ್ತೀನಿ, ನಂಗೆ ಜಸ್ಟ್ ಹಾಯ್ ಅಂತ ಕಳ್ಸಿರ್ತೀರಾ, ಡೀಟೇಲ್ಸ್ ಏನು ಕಳ್ಸಿರಲ್ಲ, ಹಂಗೆ ಪೇಮೆಂಟ್ ಮಾಡ್ಬಿಟ್ಟಿರ್ತೀರಾ. ಸೊ ಆ ತರ ಮಾಡೋದ್ ಬೇಡ. ಅವಾಗ ನಂಗೆ ಕನ್ಫ್ಯೂಷನ್ಸ್ ಆಗುತ್ತೆ, ಯಾರು ಪೇ ಮಾಡಿರ್ತಾರೆ, ಯಾರು ಪೇ ಮಾಡಿರಲ್ಲ, ಅಂಡ್ ಯಾರ್ಯಾರು ಕ್ವಶನ್ಸ್ ಕಳ್ಸಿದಾರೆ, ಯಾರ್ಯಾರು ಕ್ವಶನ್ ಕಳ್ಸಿರಲ್ಲ, ನಂಗೆ ಏನು ಗೊತ್ತಾಗಲ್ಲ. ಸೊ ಹಾಗಾಗಿ ನೀವೇನ್ ಮಾಡಿ ನನ್ಗೆ ಕೇಳ್ಬಿಟ್ಟು ನೀವು ಪೇಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇದೇ ರೀತಿ ತುಂಬಾ ಜನಕ್ಕೆ ಪ್ರಾಬ್ಲಮ್ಸ್ ಆಗಿದೆ. ಯಾಕಂದ್ರೆ ನಾನ್ ಸ್ಟಾಪ್ ಕಾಲ್ಸ್ ಬರುತ್ತೆ, ನಿಮ್ಮ ಮೆಸೇಜಸ್ ಎಲ್ಲ ಕೆಳಗಡೆ ಹೋಗಿರುತ್ತೆ, ಹೊಸ ಮೆಸೇಜಸ್ ಎಲ್ಲ ಮೇಲೆ ಬಂದಿರುತ್ತೆ. ಸೊ ಯಾರ ಕಾಲ್, ಯಾರ ಮೆಸೇಜ್, ಯಾವಾಗ ಏನ್ ಮಾಡ್ಬೇಕಂತ ನಂಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಅಂಡ್ ನನಗೆ ಸಪೋರ್ಟಿವ್ ಆಗಿ ಯಾರು ಮ್ಯಾನೇಜರ್ ಅಥವಾ ಯಾರನ್ನೂ ಇಟ್ಕೊಂಡಿಲ್ಲ. ಸೊ ಸದ್ಯಕ್ಕೆ ಟ್ಯಾರೋ ರೀಡಿಂಗ್ ನ ಹ್ಯಾಂಡಲ್ ಮಾಡಕ್ಕೆ. ಸೊ ಹಾಗಾಗಿ ಇನ್ ದ ಫ್ಯೂಚರ್ ಏನಾದ್ರು ಆತರ ಅವಕಾಶ ಸಿಕ್ತು ಅಂದ್ರೆ ಆತರ ಮಾಡ್ತೀನಿ. ಸೊ ದಟ್ ನಾನು ಈಸಿ ಆಗತ್ತೆ ನಂಗೆ ಅಂತ. ಸೊ ಎಸ್ ಗೈಸ್, ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ ಯಾಕೆ ರೀಡಿಂಗ್ ಲೇಟ್ ಸಿಗುತ್ತೆ ಅಂತ ಅಂದ್ರೆ ದಿಸ್ ಇಸ್ ವಾಟ್. ನಂಗೆ ಗೊತ್ತಾಗಲ್ಲ ಯಾರು ಪೇ ಮಾಡುತ್ತಾರ, ಪೇ ಮಾಡಲ್ಲ ಅಂತ. ಸೊ ನಂಗೆ ಕೇಳಿ ನೀವು ಪೇ ಮಾಡಿದಾಗ ನಮಗೊಂದು ಕನ್ಫರ್ಮೇಶನ್ ಸಿಗುತ್ತೆ. ನೀವು ಯಾರ್ಯಾರು ಪೇ ಮಾಡಿದ್ರೆ ನಾನು ಒಂದು ಬುಕ್ಕಲ್ಲಿ ಬರ್ಕೊಂಡಿರ್ತೀನಿ. ಅವಾಗ ನಿಮ್ಗೆ ಯಾವ ಟೈಮಿಂಗ್ ಹೇಳಿರ್ತೀನಿ ಆ ಟೈಮಿಂಗ್ ಅಲ್ಲಿ ಕಾಲ್ ಮಾಡಿ. ಓಕೆ, ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋದು ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ ನಾನು ಹೇಳ್ತೀನಿ. ಸೊ ದಟ್ ಈಸ್ ಒನ್ ಸೈಡೆಡ್ ಲವರ್ಸ್. ಸೊ ನಿಮಗೆ ಯಾರಾದ್ರೂ ಮೇಲೆ ಕ್ರಶ್ ಆಗಿದೆ, ಅವ್ರಿಗೆ ನಿಮ್ಮ ಮೇಲೆ ಕ್ರಶ್ ಆಗಿದ್ಯಾ, ನಿಮ್ಗೆ ಅವ್ರ ಮೇಲೆ ಒನ್ ಸೈಡೆಡ್ ಲವ್ ಆಗಿದೆ, ಅವ್ರಿಗೂ ಕೂಡ ನಿಮ್ಮ ಮೇಲೆ ಒನ್ ಸೈಡ್ ಲವ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಯಾಕೆಂತ ಅಂದ್ರೆ ಈ ಒಂದು ವಿಡಿಯೋನ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿದ್ರು, ಈ ಒಂದು ವ್ಯಕ್ತಿಗೋಸ್ಕರ ಈ ಒಂದು ವಿಡಿಯೋ. ಅಂಡ್ ಯಾರಿಗೆಲ್ಲ ಈ ರೀತಿ ಒಂದು ಸಿಚುಯೇಷನ್ ಅಲ್ಲಿ ಇದ್ದೀರಾ ನಿಮ್ಗೂ ಕೂಡ ಇದು ರೆಸೊನೇಟ್ ಆಗುತ್ತೆ. ಸೊ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಇವಾಗ ನೋಡೋಣ ನಿಮ್ಗೆ ಯಾರ ಮೇಲೆ ಕ್ರಶ್ ಆಗಿದೆ ಅಲ್ಲ ಆ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಿದಾರ, ಒನ್ ಸೈಡ್ ಲವ್ ಅವ್ರಿಗೂ ಕೂಡ ಆಗಿದ್ಯಾ, ಕ್ರಶ್ ಆಗಿದ್ಯಾ ಎಲ್ಲಾನು ತಿಳ್ಕೊಳ್ಳೋಣ. ಸೊ 10 of cups ಇದೆ, ಓಕೆ, ಅಂಡ್ ಸ್ಟಾರ್ ಕಾರ್ಡ್ ಇದೆ, ವಾವ್, ಪೇಜ್ ಆಫ್ ಕಪ್ಸ್, 6 of wands, queen of cups, and bottom of the card 5 of wands. ಸೊ ಗೈಸ್, ಮೋಸ್ಟ್ ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ನೋಡಿ. ಎಲ್ಲ ಮೇಜರ್ ಕಾರ್ಡೇ ಬಂದಿದೆ ಆಯ್ತಾ. ನೋಡಿ, ಕ್ವೀನ್ ಆಫ್ ಕಪ್ಸ್ ಇದೆ, ಪೇಜ್ ಆಫ್ ಕಪ್ಸ್ ಇದೆ, ಸ್ಟಾರ್ ಕಾರ್ಡ್ ಇದೆ, ಅಂಡ್ 10 of cups ಇದೆ, ಮತ್ತೆ 6 of wands ಇದೆ. ಅದು ಕೆಳಗಡೆ ಬಿದ್ದೋಗ್ಬಿಡ್ತು. ಸೊ ಹಾಗಾಗಿ ನೋಡಿ ಗೈಸ್, ನೀವ್ ಯಾರನ್ನ ಇಷ್ಟ ಪಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಇಷ್ಟ ಇದೆಯಾ, ಪ್ರೀತಿ ಇದೆಯಾ, ಮನಸ್ಸಿದೆಯಾ ಅಂದ್ರೆ ಖಂಡಿತವಾಗ್ಲೂ ಎಸ್ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ 10 of cups ಇದೆ. ಸೊ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಫಸ್ಟ್ ಅವ್ರಿಗೆ ಅನ್ಸುತ್ತೆ ನಿಮ್ಮ ಮೇಲೆ ಕ್ರಶ್ ಆಗಿರೋದು, ಒನ್ ಸೈಡೆಡ್ ಲವ್. ನಿಮ್ಗೇನಾಗಿಲ್ಲ, ಅವ್ರಿಗೂ ಕೂಡ ಅದೇ ರೀತಿ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಎಮೋಷನಲ್ ಬಾಂಡಿಂಗ್ ಇದೆ. ಸೊ ದೇರ್ ಈಸ್ ಅ ಲವ್. ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಲವ್ ಇದೆ, ಕೇರ್ ಇದೆ. ಖಂಡಿತವಾಗ್ಲೂ ನೀವೆಲ್ಲೂ ಕಾಣಿಲ್ಲ, ಅಥವಾ ನೀವೇನಾದ್ರೂ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂದ್ರೆ ಮೇ ಬಿ ಅವರು ಫೋನ್ ಮಾಡಿ ಕೇಳೋಂಥದ್ದಾಗಿರ್ಬೋದು, ಅಥವಾ ಸಮಥಿಂಗ್ ಅವ್ರ ಫ್ರೆಂಡ್ಸ್ ಮುಖಾಂತರ ಕೇಳೋಂಥದ್ದಾಗಿರ್ಬೋದು. ಇದೆಲ್ಲ ಮಾಡ್ತಾರೆ. ಸೊ ಅದು ಮೇ ಬಿ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಗೌರವ ಇದೆ, ರೆಸ್ಪೆಕ್ಟ್ ಇದೆ. ನೋಡಿ, ಯಾವುದೇ ಒಂದು ಪ್ರೀತಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರೆಸ್ಪೆಕ್ಟ್ ಇರಬೇಕು. ಸೊ ನಿಮ್ಮ ಮೇಲೆ ಈ ಒಂದು ವ್ಯಕ್ತಿಗೆ ರೆಸ್ಪೆಕ್ಟ್ ಖಂಡಿತವಾಗ್ಲೂ ಇದೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಫೀಲಿಂಗ್ ಲೈಕ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇರಬೇಕು,
ಇದ್ರೆ ಈ ಒಂದು ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಕೈ ಹಿಡಿಬೇಕು, ಮದ್ವೆ ಆದ್ರೆ ಇಂಥ ವ್ಯಕ್ತಿನ ಆಗ್ಬೇಕು. ಯಾಕೆಂತಂದ್ರೆ ಫಸ್ಟ್ ನಿಮ್ಮ ಪರ್ಸನಾಲಿಟಿ, ನಿಮ್ಮ ಸ್ಟೈಲು, ನಿಮ್ಮ ಕಾನ್ವರ್ಸೇಷನ್, ನೀವಿರೋಂತ ರೀತಿ, ನೀವು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಇದ್ದೀರಾ, ತುಂಬಾ ಶಾರ್ಟ್ ಟೆಂಪರ್ ಇದ್ದೀರಾ, ಮೇ ಬಿ ಅವರು ಕೂಡ ಅದೇ ರೀತಿ ಇರ್ಬೋದು. ಸೊ ಇದೆಲ್ಲ ನೋಡಿದಾಗ ಅವ್ರು ನಂತರನೇ ಇದಾರೆ, ನಂತರನೇ ಕ್ಯಾರೆಕ್ಟರ್ ಎಲ್ಲ ನಂತರನೇ ಆಡ್ತಾರೆ. ಸೊ ಇದನ್ನೆಲ್ಲಾನು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ನೀವು ಎಲ್ಲೂ ಕೂಡ ಡ್ರಾಮಾ ಮಾಡ್ತಾ ಇಲ್ಲ, ನಾಟಕ ಮಾಡ್ತಾ ಇಲ್ಲ, ವೆರಿ ಸ್ಟ್ರೈಟ್ ಫಾರ್ವರ್ಡ್. ಇಷ್ಟ ಇದೆ ಅಂದ್ರೆ ಇಷ್ಟ ಇದೆ ಅಂತ ಹೇಳ್ತೀರಾ, ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ತೀರಾ. ಅದನ್ನ ಮೇ ಬಿ ಅವ್ರಿಗೆ ಕೆಲವೊಂದು ವಿಚಾರದಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ನೀವು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಇದ್ದೀರಾ, ಯಾವ್ದು ಕೂಡ ಮುಚ್ಚು ಮರೆ ಮಾಡಲ್ಲ, ಎಲ್ಲಾನು ಕೂಡ ನೀವು ಟ್ರಾನ್ಸ್ಪರೆನ್ಸಿ ಆಗಿರ್ತೀರಾ ಅನ್ನೋದು ಅವ್ರಿಗೆ ಮೇ ಬಿ ಗೊತ್ತಿರ್ಬೋದು. ಸೊ ಇದನ್ನೆಲ್ಲ ನೋಡಿದಾಗ ಈ ಒಂದು ಟೆಕ್ನಾಲಜಿಯಲ್ಲಿ, ಈ ಒಂದು ಸೊಸೈಟಿಯಲ್ಲಿ ತುಂಬಾ ಕಡಿಮೆ ಇಂತ ಒಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು. ಬಟ್ ನೀವು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಇದ್ದೀರಾ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗುತ್ತೆ. ಅಂಡ್ ಖಂಡಿತವಾಗ್ಲೂ ಅವರು ಮೇ ಬಿ ಕಮಿಂಗ್ ಡೇಸ್ ಅಲ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಗಿವ್ ಯು ದ ಕಮಿಟ್ಮೆಂಟ್. ಅಂಡ್ ಎಲ್ಲ ಒಂದ್ ಕಡೆ ಅವರೇ ನಿಮಗೆ ಪ್ರಪೋಸ್ ಮಾಡ್ಬೇಕು ಅಂತ ಇದ್ದಾರೆ. ಪೇಜ್ ಆಫ್ ಕಪ್ಸ್ ಇದೆ, ನೋಡ್ಬೋದು. ಅವ್ರ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗುತ್ತಾ, ಪ್ರಪೋಸ್ ಮಾಡ್ತಾರಾ, ಅಥವಾ ನೀವೇ ಪ್ರಪೋಸ್ ಮಾಡಿದ್ರು ಅವ್ರು ಅಕ್ಸೆಪ್ಟ್ ಮಾಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಎಸ್ ಅಕ್ಸೆಪ್ಟ್ ಮಾಡ್ತಾರೆ. ನೀವು ಆಕ್ಷನ್ ನ ತಗೋಬಹುದಾ ಅಂದ್ರೆ ಖಂಡಿತವಾಗ್ಲೂ ಆಕ್ಷನ್ ನ ತಗೋಬಹುದು. ಅಂಡ್ ಸ್ಟಾರ್ ಕಾರ್ಡ್ ಇದೆ. ಸೊ ಖಂಡಿತವಾಗ್ಲೂ ಯು ಮೇಡ್ ಫಾರ್ ಈಚ್ ಅದರ್. ಈ ಒಂದು ಪ್ರೀತಿ ಹೀಲ್ ಆಗತ್ತೆ. ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಇಸ್ ಫ್ರಮ್ ಯೋರ್ ಪಾಸ್ಟ್ ಲೈಫ್, ಅಥವಾ ಸೋಲ್ಮೇಟ್ ಇರ್ಬೋದು, ಟ್ವಿನ್ ಫ್ಲೇಮ್ ಇರ್ಬೋದು. ಅವರ ಲೈಫ್ ಅಲ್ಲಿ ನೀವು ಬಂದಾಗಿಂದ ಎಲ್ಲ ಅವ್ರಿಗೆ ಒಳ್ಳೇದಾಗಿದೆ. ಅವ್ರ ಲೈಫ್ ಅಲ್ಲಿ ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಇವರಿಂದ ನಂಗೆಲ್ಲ ಒಳ್ಳೇದಾಗಿದೆ ಅಂತ. ಅಂಡ್ ಕ್ವೀನ್ ಆಫ್ ಕಪ್ಸ್ ಇದೆ. ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸ್ಟ್ರೈಟ್ ಫಾರ್ವರ್ಡ್. ಅದೇ ರೀತಿ ನೀವು ಕೂಡ ಇದ್ದೀರಾ ಅನ್ನೋದು ತುಂಬಾ ಖುಷಿ ಆಗುತ್ತೆ. 5 ಆಫ್ ವಾನ್ಸ್ ಇದೆ. ಏನೋ ಒಂದ್ ಕಡೆ ಅವರು ಸುತ್ತಮುತ್ತ ಇರುವಂತ ವ್ಯಕ್ತಿಗಳೆಲ್ಲ ಅವ್ರಿಗೆ ತಲೆ ತಿಂತಿರ್ಬೋದು. ಇಂಥ ವ್ಯಕ್ತಿನ ಏನಕ್ಕೆ ಅಕ್ಸೆಪ್ಟ್ ಮಾಡ್ತೀಯಾ, ಇಂಥ ವ್ಯಕ್ತಿನ ಯಾಕೆ ಇಷ್ಟಪಡ್ತೀಯಾ, ಬೇರೆಯವ್ರು ತುಂಬಾ ಚೆನ್ನಾಗಿ ಸಿಗ್ತಾರೆ, ಅಂತ ವ್ಯಕ್ತಿನ ಇಷ್ಟಪಡು, ಇವರಲ್ಲಿ ಏನಿದೆ ಅಂತ ಇಷ್ಟಪಡ್ತಾ, ಇದೆಲ್ಲ ಹೇಳೋರು ತುಂಬಾ ಚೆನ್ನಾಗಿದ್ದಾರೆ. ಬಟ್ ಆ ಒಂದು ವ್ಯಕ್ತಿ ಯಾರ ಮತ್ತೂ ಕೇಳ್ದೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಎಸ್ ಹೌದು, ಅವ್ರಿಗೆ ನೀವು ಪ್ರಪೋಸ್ ಮಾಡಬಹುದು, ಅಕ್ಸೆಪ್ಟ್ ಮಾಡ್ತಾರೆ. ಅವರು ಕೂಡ ಪ್ರಪೋಸಲ್ ಅವ್ರ ಕಡೆಯಿಂದಲೂ ನಿಮ್ಗೆ ಪ್ರಪೋಸಲ್ ಸಿಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.